3 ದಿನಗಳಲ್ಲಿ ನರಕ ಅಂದ್ರೆ ಏನು ಅನ್ನೋದನ್ನು ಮಳೆ ಬೆಂಗಳೂರಿಗೆ ತೋರಿಸ್ಬಿಟ್ಟಿದೆ. ಕಂಪ್ಲೀಟ್ ಆಗಿ ಏರಿಯಾಗಳೆಲ್ಲ ಮುಳುಗೋದ್ಮೇಲೆ ಎಲ್ಲ ಆದ್ಮೇಲೆ ಈ ಸಿನಿಮಾದಲ್ಲೆಲ್ಲ ಲಾಸ್ಟ್ ಅಲ್ಲಿ ಬರ್ತಾರಲ್ಲ ಪೊಲೀಸರು, ಹಾಗೆ ರಾಜಕಾರಣಿಗಳು ಸಿಟಿ ರೌಂಡ್ಸ್ ಅನ್ನು ಹಮ್ಮಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಟಿಎಂ ಲೇಔಟ್ನ ಎನ್ಎಸ್ ಪಾಳ್ಯದ ಮಾಧವನ್ ಅಪಾರ್ಟ್ಮೆಂಟ್ ನಲ್ಲಿ ನೀರು ತೆರವುವ ವೇಳೆ ಇಬ್ಬರು ಕರೆಂಟ್ ಶಾಕ್ಗೆ ಬಲಿಯಾಗಿದ್ರು. ನಿನ್ನೆ ಸಂಜೆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್ ಪರಿಶೀಲನೆ ನಡೆಸಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಜೊತೆಗೆ ತಲಾ 5 ಲಕ್ಷ ಪರಿಹಾರವನ್ನು ಘೋಷಿಸಿದ್ರು. ಅಲ್ಲದೆ ಇನ್ಮುಂದೆ ಬೇಸ್ಮೆಂಟ್ ನಲ್ಲಿ ಪಾರ್ಕಿಂಗ್ ಮಾಡುವಂತಿಲ್ಲ, ಗ್ರೌಂಡ್ ಫ್ಲೋರ್ ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು, ಈ ಬಗ್ಗೆ ಕಾನೂನು ತರ್ತೇವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಇಂಥ ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರ್ದು. ಇದಕ್ಕೊಂದು ಕಾನೂನೇ ತರ್ತೀನಿ ನಾನು. ಏನಾದರೂ ಮೇಲ್ಗಡೆ ಮಾಡ್ಕೊಳ್ಳಿ, ಬೇಸ್ಮೆಂಟ್ ಮಾಡದೆ ಕಾರ್ ಪಾರ್ಕಿಂಗ್ ಎಲ್ಲ ಫಸ್ಟ್ ಗ್ರೌಂಡ್ ಫ್ಲೋರಲ್ಲೇ ಮಾಡಿಕೊಂಡು ಬೇರೆ ಮನೆಗಳ ಮೇಲ್ಗಡೆ ಇರಲಿ ಅಂತೇಳಿ. ಏಕೆಂದರೆ ಎಲ್ಲ ಕಡೆ ಈ ಥರ ಪಂಪ್ ಹಾಕ್ಕೊಂಡು ನೀರು ಮುಚ್ಕೊಳ್ಳೋದು ಮಾಡೋದು ಎಲ್ಲ ಕೂಡ ನಿನ್ನೆ ರಾಜರಾಜೇಶ್ವರಿ ನಗರದಲ್ಲೂ ನಾನು ಇದನ್ನು ಗಮನಿಸಿದ್ದೀನಿ. ಇದಕ್ಕೊಂದು ಮುಂದಿನ ಸ್ವಲ್ಪ ದಿನದಲ್ಲೇ ಇದಕ್ಕೊಂದು ಎಲ್ಲ ಚರ್ಚೆ ಮಾಡಿಬಿಟ್ಟು ಟೌನ್ ಪ್ಲಾನಿಂಗಲ್ಲಿ ಒಂದು ಹೊಸ ಕಾನೂನನ್ನೇ ತರ್ತೀನಿ. ಇದು ಹಿಂದೆ ಒಂದು 30 ವರ್ಷದಿಂದ BD ಅವರು ಈ ಲೇಔಟ್ ಕೂಡ ಮಾಡಿದ್ದಾರೆ. ಪಾಪ ನೋಡಿ, ಅವರು ಜನಕ್ಕೆ ಸಹಾಯ ಮಾಡಬೇಕು ಅಂಥೇಳಿ ಈ ನೀರನ್ನ ಹೊರಗಡೆ ಪಂಪ್ ಮಾಡಬೇಕು ಅಂತೇಳಿ ಮೋಟ್ರ್ ಹಾಕಕ್ಕೆ ಹೋಗಿ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸವರು ಎಲೆಕ್ಟ್ರಿಕ್ ಶಾಕ್ ಆಗಿದೆ. ಒಬ್ಬ ಪಾಪ ಅಮಾಯಕ ಹುಡುಗ ಅವ್ರ ಜೊತೆ ಇಲ್ಲಿ ಇಳ್ಕೊಂಡಿದ್ದವನು ಲೇಬರ್ಗೆ ಇದನ್ನು ಹೆಲ್ಪ್ ಮಾಡೋಕ್ಕೆ ಹೋಗಿ ಆತನಿಗೆ ಕೂಡ ತೊಂದರೆ ಆಗಿದೆ. ಈಗ ತಾನೇ ನಾನು ವಿಜಯನಗರದಿಂದ ಬಂದೆ. ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಕೂಡ ಕೆಲವು ಏರಿಯಾಗಳೆಲ್ಲ ಮಾಡ್ತಾರೆ. ಸೊ ನಮ್ಮ ಆಫೀಸರ್ಸ್ಗೆ 24/7 ಎಲ್ಲರೂ ಕೂಡ ಸೈಟೆಲ್ಲ ಇದ್ಕೊಂಡು ಎಂತೆಂಥ ಪಾಯಿಂಟ್ಸ್ ಏನಿದೆ ಅಂತ ಹೇಳಿದ್ದೇವೆ. 162 ಪಾಯಿಂಟು ಕಳೆದ 2 ವರ್ಷದಿಂದ ಇಂಥ ಎಲ್ಲೆಲ್ಲಿ ಜಾಗಗಳಿದೋ ಅದನ್ನೆಲ್ಲ ಸಾರ್ಟ್ಔಟ್ ಮಾಡಿದ್ದೀವಿ. 43-44 ಕಡೆ ಇಂಥ ಪರಿಸ್ಥಿತಿ ಇದೆ, ಅದನ್ನು ಕೂಡ ಟ್ಯಾಕಲ್ ಮಾಡ್ತಾಯಿದ್ದೀವಿ. ಬೆಂಗಳೂರು ನಾಗರಿಕರಿಗೆ ಇವತ್ತು 3-4 ಕಡೆ ಮಾತ್ರ ಇಂಥ ಒಂದು ಪರಿಸ್ಥಿತಿ ಆಗಿದೆ.